For business and personal promotions in Suman TV Kannada, please contact 9686376663. ಇಬ್ಬರು ಶ್ರೀಮಂತರಿರ್ತಾರೆ. ಅದರಲ್ಲಿ ಹೆಣ್ಣು ಮಗಳು ಬಹಳಷ್ಟು ಒಂದು ಶ್ರೀಮಂತಿಕೆಯಿಂದ ಇರ್ತಾಳೆ. ಆ ಹುಡುಗ ಆಕೆಯನ್ನು ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡು ಬಹಳಷ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ತಾರೆ. ಒಬ್ಬಳೇ ಮಗಳಿರ್ತಾಳೆ. ಒಳ್ಳೆ ಒಡವೆ ಇಟ್ಟು ಒಂದು ದೊಡ್ಡ ಚೌಟ್ರಿಯಲ್ಲಿ ಮದುವೆ ಮಾಡಿಕೊಡ್ತಾರೆ. ಆಕೆಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ. ನಂತರ ಇವರು ಹನಿಮೂನ್ಗೆ ಹೋಗ್ತಾರೆ. ಅಲ್ಲಿ ಸಹ ಏನೂ ನಡೆಯೋದಿಲ್ಲ. ನಂತರ ಬಂದು ಆಕೆನ ಬಹಳಷ್ಟೊಂದು ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ರಿಜೆಕ್ಟ್ ಮಾಡ್ತಾ ಸೊ ಆಕೆ ಒಂದು ದಿನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ, ಅಂದರೆ ಆತ್ಮಹತ್ಯೆಗೆ ಮಾಡ್ಕೊಂಡ್ಬಿಡ್ತಾಳೆ. ಸೊ ಇತ್ತೀಚೆಗೆ ಈ ಒಂದು ಬಟ್ ಇನ್ಸಿಡೆಂಟ್ ಈ ಆಯಿತು. ಥರದ್ದು ಹೌದು, ಅದು ಇತ್ತೀಚೆಗೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಲಿಮಿಟೆಡಲ್ಲೇ ಆಗಿದ್ದದು. ಯಾವ ಕಾರಣಕ್ಕೆ ಇದಾಗಿರುತ್ತೆ? ಯಾಕಂದ್ರೆ ಅಂದರೆ ಚೆನ್ನಾಗಿ ಅವ್ರ ಮದುವೆ ಫೋಟೋಗಳನ್ನೆಲ್ಲ ನೋಡಿದ್ರೆ ಬಹಳಷ್ಟು ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಕೆಲವು ಇನ್ಸಿಡೆಂಟ್ಗಳಿತ್ತದು ತುಂಬ ಇತ್ತೀಚೆಗೆ ಜಾಸ್ತಿ ಬರ್ತಿದೆ ಆ ಕೇಸು. ಅದು ಕೂಡ ಕೆಲವು ಕಡೆಗಳಲ್ಲಿ ಹೆಣ್ಣು ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಗುಣ ಕಲ್ತಿದ್ದಾರೆ. ಹೊರಗಡೆ ಹೇಳಿಕೊಂಡ್ರೆ ಮರ್ಯಾದೆ ಹೋಗ್ತದೆ ಅಂತೇಳಿ. ನನ್ನ ಕೊಲೀಗ್ ಫ್ರೆಂಡ್ಸ್ ಅವರ ಮಗಳೇನೆ, ಆಕೆ ಡಾಕ್ಟ್ರು, ಅವನು ಡಾಕ್ಟ್ರು. ಆದರೆ 3-4 ವರ್ಷ ಆಗಿದೆ ಮದುವೆ ಆಗಿ. ಬಟ್ಟು ಆತನ ಸಮಸ್ಯೆ ಇಟ್ಕೊಂಡು ಅವನೆಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಮಗಳು ಇಷ್ಟೆಲ್ಲ ಕಷ್ಟ ಬಿದ್ದು ಮದುವೆ ಆಗಿದ್ದಾರೆ, ತಾಯಿ ತಂದೆ ಹತ್ರ ಹೇಳಿದ್ರೆ ಅವ್ರು ನೋವು ತಿಂತಾರಲ್ಲಪ್ಪ ಅಂತೇಳಿ ಆಕೆನೂ ಹೇಳದಿರ ಇದ್ದು ಲಾಸ್ಟಿಗೆ ಇತ್ತೀಚೆಗೆ ಅವ್ರ ತಾಯಿ ಹತ್ರ ಅದನ್ನು ವಿಷಯ ಶೇರ್ ಮಾಡಿ ಲಾಸ್ಟಿಗೆ ಅದು ಈಚೆ ಬಂತು. ಈಚೆ ಬಂದಾಗ ಕೋರ್ಟಲ್ಲಿ ಅವಳು ನನಗೆ ಏನೂ ಬೇಡ, ಅದರಿಂದ ಡೈವರ್ಸ್ ಕೊಟ್ಟರೆ ಸಾಕು ಅಂತೇಳಿ ಕೂರುವಾಗ ಡಾಕ್ಟ್ರು ಚೆನ್ನಾಗಿ ಬೈದು ಕಳಿಸಿದ್ದಾರೆ ಅವ್ರಿಗೆ. ಯಾಕಂದರೆ ಆತ ಮಣಿಪಾಲಲ್ಲಿ ಹೆಸರುವಾಸಿಯಾದಂಥ ಡಾಕ್ಟ್ರು. ಒಬ್ಬ ಡಾಕ್ಟ್ರ್ ಆಗಿದ್ದವನು ಇನ್ನೊಂದು ಹುಡುಗಿಯ ಜೀವನವನ್ನು ಹಾಳು ಮಾಡಬೇಕಾದ ಅಗತ್ಯ ಇಲ್ಲ. ಕಾರಣ ಏನು ಮೇಡಮ್ ಅದಕ್ಕೆ? ಯಾಕೆ ಆತನಲ್ಲಿ ಗಂಡಸ್ತನದ ಇದಿಲ್ಲ ಅನ್ನುವಂಥ ಇದು. ಅಂದರೆ ಆ ರೀತಿ ನೋಡಲಿಕ್ಕೆ ತುಂಬ ಚಂದ ಅಂದ ಎಲ್ಲವೂ ಇರ್ತದೆ. ಬಟ್ ಆತದೊಂದು ಸಮಸ್ಯೆ ಇದ್ದಾಗ ಅದನ್ನೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಆತ ಸರಿಪಡಿಸ್ಕೊಳ್ಳಿಕ್ಕೆ ಆಗಬೇಕು. ಇಲ್ಲ ಅಂತಂದರೆ ಅದನ್ನು ಹೇಳ್ದಿರ ಮದುವೆ ಮಾಡ್ಕೊಳಕ್ಕೆ ಹೋಗೋದು ಬೇಡ ಅಲ್ವಾ? ಈಗ ಮದುವೆ ಮಾಡ್ಕೊಂಡಾಗ ಹೆಣ್ಮಗಳನ್ನ ಬೇಡ 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 ಅಂತೇಳಿ ದೂರ ಇಡ್ತಾ ಹೋಗೋದು, ಆ ರೀತಿಯಾಗಿ ಇವತ್ತು ವಿಚ್ಛೇದನೆ ಆಗಿದೆ. ನೀವು ಹೇಳ್ದಂಗೆ ಅದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಇದರಲ್ಲಿ ಆಗುವಾಗಲೂ ಕೂಡ ಅವರಿಗೆ ಅದೆಲ್ಲ ನಂದಿ ಹಿಲ್ಸಲ್ಲೇನೋ ಫಸ್ಟ್ ಏಟಿಗೆ ಇದು ಮಾಡಿಕೊಟ್ರು ಅಂತೇಳಿ 30,000ನೋ ಎಷ್ಟು ಹೇಳ್ತಿದ್ರು ಅವತ್ತು ಅವರು. ಆ ರೀತಿಯಾಗಿ ರೂಮ್ ಮಾಡಿ ಕೊಟ್ಟಾಗಲೂ ಕೂಡ ಆತ ಏನು ಬೇಡ, ಹಿಂಗೆ ನಾವು ಹೊರ ದೇಶಕ್ಕೆ ಹೋಗೋಣ ಅಂತೇಳಿ ಶ್ರೀಲಂಕಾಗೆ ಹೋಗುವಾಗಲೂ ಅಲ್ಲೆಲ್ಲ ಕೂಡ ಸಮಸ್ಯೆ ಆಗಿ ಆಕೆ ವಾಪಸ್ ಬಂದಿದ್ದಾಳೆ. ಬರುವಾಗಲೂ ಅವ್ರು ನಾನು ತಾಯಿ ಮನೆಗೆ ಹೋಗಲ್ಲ ಅಂತ ಹೇಳುವಾಗಲೂ ಇವ್ರು ಬಲವಂತವಾಗಿ ತಾಯಿ ಮನೆಗೆ ಕಳಿಸಿದ್ದಾರೆ. ಆವಾಗಲೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿರ್ತೀನಿ, ಹೋಗಲ್ಲ ಬೇಡ ಅಂತ ಹೇಳಿದ್ಲು ಅಂತೇಳಿ. ಅದು ಇಲ್ಲಿ ಬಂದವರು ಹಿಂದಿನ ದಿನ 2 ದಿನ ತಾಯಿ ಹತ್ರ ಮಾತಾಡಿದ್ದಾಳೆ ಹಿಂಗಾಗಿದೆ ಅಂತ. ಕುಟುಂಬ ಕೂತು ಮಾತಾಡೋಣ ಅನ್ನೋಷ್ಟೊತ್ತಿಗೆ ಆಕೆ ಹುಡುಗಿ ಹೆಣ್ಮಗಳು ಸೂಸೈಡ್ ಮಾಡ್ಕೊಂಡವಳು. ಯಾಕಂದರೆ ಇವತ್ತು ನಮಗೆ ಗೊತ್ತಿದೆ ಸಮಾಜದಲ್ಲಿ ಯಾವುದಾದ್ರು ಒಂದು ಹೆಣ್ಮಗಳು ನೋವಲ್ಲಿದ್ದಾಳೆ ಎನ್ನುವಾಗ ಆ ನೋವನ್ನ ತಿಳ್ಕೊಳ್ಳೋ ಬದಲಿಗೆ ಆಕೆ ಹಿಂದೆ ಮಾತಾಡುವಂಥ ಕಟು ಟೀಕೆಗಳಿದಾವಲ್ಲ ಅದು ತುಂಬ ಜಾಸ್ತಿ ಇದ್ದಾವೆ. ಹಾಗಾಗಿ ಇವತ್ತು ತನ್ನ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇವತ್ತು ಹೆಣ್ಣುಮಕ್ಕಳಲ್ಲಿ ಸೃಷ್ಟಿಯಾಗಿದೆ. ಈಗ ಗಂಡಸಿನಲ್ಲೇ ಲೋಪ ಇದ್ರು ಕೂಡ ಇವತ್ತು ಯಾರು ಅಕ್ಸೆಪ್ಟ್ ಮಾಡಲ್ಲ, ಹೆಣ್ಣಲ್ಲೇ ಲೋಪ ಇದೆ. ಅವ್ರು ಏನೇ ಇದ್ರು ಕೂಡ ಈಗ ಲಾಸ್ಟಿಗೆ ಅದು ಬಂದಿದ್ದೇನು, ಆ ಹುಡುಗಿ ಯಾರನ್ನೋ ಲವ್ ಮಾಡ್ತಿದ್ಲಂತೆ, ಅದಕ್ಕೆ ಹುಡುಗನ ಜೊತೆ ಸಹಕಾರ ಮಾಡಲಿಲ್ಲ, ಅದಕ್ಕೆ ಸುಸೈಡ್ ಮಾಡ್ಕೊಂಡ್ಲು ಅಂತೇಳಿ ನಾವು ಆ ಫೋಟೋ ಆಗ್ಬೋದು ಇನ್ನೊಂದೆಲ್ಲ ನೋಡುವಾಗ ಒಲ್ಲದ ಮನಸ್ಸಿಂದ ಮದುವೆ ಆದಾಗ ಯಾವ ರೀತಿಯಾಗಿ ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಇಲ್ಲ ಎಲ್ಲರೂ ಕೂಡ ಒಪ್ಪಿ ಮದುವೆ ಮಾಡುವಾಗ ಹೆಂಗಿರ್ತದೆ ಅನ್ನೋದನ್ನು ಅವೆಲ್ಲವೂ ನೋಡಿದಾಗ ಗೊತ್ತಾಗ್ತದೆ. ಹಂಗಿರುವಾಗ ತಕ್ಷಣಕ್ಕೆ ಅದರ ಫಲಿತಾಂಶ ಸಿಕ್ತಿತ್ತು. ಬಟ್ ಹಂಗೆ ಅಲ್ಲ, ಅದರ ಏನೇ ಒಂದು ಆದಾಗಲೂ ಕೂಡ ತಕ್ಷಣ ಆ ಹುಡುಗಿಯ ಮೇಲೆ ಆರೋಪವನ್ನು ಹೊರಿಸಿ ಅದು ಕೈ ತೊಳ್ಕೊಳ್ಳೋ ಅಂಥದ್ದನ್ನು ನೋಡ್ತೀವಿ. ಅದರಲ್ಲೂ ಹಂಗೆ ಆಗಿದ್ದು. ಇವತ್ತಲ್ಲಿ ಗೊತ್ತಾಗಿದ್ದ ಕೂಡಲೇ ಆತ ಸೂಸೈಡ್ ಮಾಡ್ಕೊಂಡು ಯಾಕೆ ಮಾಡ್ಕೋಬೇಕಿತ್ತು? ಪ್ರೂವ್ ಮಾಡಬೇಕಿತ್ತಲ್ಲ. ಈಗ ಅದು ನಾನು ಕರೆಕ್ಟ್ ಇದ್ದೀನಿ ಅಂತೇಳಿ ಪ್ರೂವ್ ಮಾಡಬೇಕಿತ್ತು. ಬಟ್ ಅದು ಇವತ್ತು ಜಾಸ್ತಿ ಆ ಥರದ ಕೇಸ್ಗಳು ಬರ್ತಿದ್ದಾವೆ. ಅದಕ್ಕೆ ಕಾರಣಗಳು ಅಂತೇನುವಾಗ ಹಿಂದೆ ಒಂದು ಸಲ ಪತ್ರಿಕೆಗಳಲ್ಲಿ ನಮ್ಮ ನಿಮಾನ್ಸ್ನ ಡಾಕ್ಟ್ರುಗಳು ತಜ್ಞರು ಅದರ ಬಗ್ಗೆ ಒಂದು ಇದು ಮಾಡಿದರು ರಿಸರ್ಚು. ಈಗ ಹೇಳುವಾಗ ನೈಟ್ ಶಿಫ್ಟು ಹೀಗೆಲ್ಲ ಹೋಗ್ತಾರೆ. ಯಾಕೆಂದರೆ ನಮ್ಮಲ್ಲಿ ಡೇಯಲ್ಲಿ ವರ್ಕ್ ಮಾಡ್ತೀವಿ, ರಾತ್ರಿ ಮಲಗ್ತೀವಿ. ರಾತ್ರಿ ಹೊತ್ತು ಅವರು ವರ್ಕ್ ಮಾಡಿ ಡೇಯಲ್ಲಿ ಮಲಗ್ತಾರೆ. ಪ್ರಕೃತಿಗೆ ವಿರುದ್ಧವಾಗಿ ಇವತ್ತು ದೇಹವನ್ನು ಸ್ಪಂದಿಸುವಾಗ ಕೆಲವು ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಹಿಂಗಾಗುವಾಗ ಬೇರೆ ಬೇರೆ ಥರ ಸಮಸ್ಯೆಗಳು ಆಗ್ತವೆ, ಬಂಜೆತನಗಳಾಗ್ತವೆ, ಬೇರೆ ಬೇರೆ ಹಿಂಗೆಲ್ಲ ಆಗ್ತವೆ ಅಂಥೇಳಿ ಇವತ್ತು ಡಾಕ್ಟರ್ಗಳು ಹೇಳ್ತಾರೆ. ಹಂಗಿರುವಾಗ ಅದನ್ನು ಮದುವೆಗೆ ಮುಂಚಿತವಾಗಿ 1 ಸಲ 2 ಸಲ ಕೌನ್ಸಿಲಿಂಗ್ಗಳು ಆದರೆ ಅಟ್ಲೀಸ್ಟ್ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳುವಾಗ ಇಬ್ಬರಿಗೂ ಒಂದು ಅರ್ಥ ಆಗಲಿಲ್ಲ,
ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಅವ್ರು ಮುಗಿಸ್ಕೋಬೋದು. ಮದುವೆ ಆಗಿ ಡೈವರ್ಸ್ ತೊಗೊಳ್ಳೋ ಬದಲಿಗೆ ಅಟ್ಲೀಸ್ಟ್ ಮಾತುಕತೆ ಇರುವಾಗಲೇ ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ, ಬೇಡ ಅಂದರೆ ಬೇಡ ಅಂತೇಳಿ. ಬಟ್ ಇವತ್ತು ಅಂಥವು ಆಗ್ತಿಲ್ಲ. ಈಗ ಮನೆಯಲ್ಲಿ ತೋರಿಸ್ತಾರೆ, ಮದುವೆ ಮಾಡ್ತಾರೆ, ಅದರಲ್ಲೂ ಫೇಲ್ಯೂರ್ ಆಗ್ತಾರೆ, ಬ್ರೋಕರ್ ಬರ್ತಾರೆ, ಅವರು ದುಡ್ಡು ಸಿಕ್ಕುತ್ತೆ ಅಂತೇಳಿ 2 ಕಡೆನೂ ತೇಪೆ ಹಾಕುವಂಥ ಕೆಲಸ ಮಾಡಿ ಮದುವೆ ಮಾಡ್ತಾರೆ, ಆಯಿತಾ. ಹಂಗಾಗಿ ಸಾಕಷ್ಟು ಫ್ಯಾಮ್ಲಿಗಳು ಈ ಥರ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಕೌಟುಂಬಿಕ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಇತ್ತೀಚೆಗಂತೂ. ನಾವು ಕೋವಿಡ್ ಟೈಮಲ್ಲಿ ನೋಡುವಾಗ ಅವತ್ತಿಗೆ ಜಾಸ್ತಿ ಆಗಿತ್ತು ಕೌಟುಂಬಿಕ ಸಮಸ್ಯೆಗಳು. ಯಾಕಂದರೆ ಮನೆ ಒಳಗಡೆನೇ ಇದ್ದಂಥ ಸಮಯದಲ್ಲಿ ಸಾಕಷ್ಟು ಆ ಥರದಾಗಿ ನಾವು ಕೂಡ ಜನವಾದಿ ಮಹಿಳಾ ಸಂಘಟನೆ ಒಂದು ಹೆಲ್ಪ್ಲೈನ್ ಕೂಡ ಮಾಡಿದ್ವಿ. ಯಾರಾದರೂ ಆ ಥರದ ಸಮಸ್ಯೆಗಳಿದ್ದರೆ ಫೋನ್ ಮಾಡಿ ಅಟ್ಲೀಸ್ಟ್ ಆ ರೀತಿಯಾಗೊಂದು ಸಹಾಯ ಮಾಡೋಣ ಅಂತೇಳಿ. ಅಂಥ ಒಂದು ಮಾಡುವಾಗಲೂ ಕೂಡ ಸಾಕಷ್ಟು ಜನ ಆ ಥರದ್ದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋರು. ಮನೆಯಲ್ಲಿ ತುಂಬ ತೊಂದರೆ ಕೊಡ್ತಾರೆ, ಮಾಡ್ತಾರೆ. ಯಾಕಂದರೆ ಇವರು ದುಡಿತಿದ್ರು, ಅವರು ದುಡಿತಿದ್ರು, ಏನೋ ಮನೆಗಳಿಗೆ ಅಷ್ಟೊಂದು ಇದಾಗ್ತಿತ್ತು. ಮನೆಯಲ್ಲಿ ಇವಾಗ ಒಳಗಡೆ ಕೂಡ ಹಾಕಿದಂಥ ಟೈಮಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗಿದ್ದ ಕೂಡಲೇ ಗಂಡ ಹೆಂಡತಿ ನಡುವೆಯಲ್ಲಿ ಜಗಳಗಳು ಇಂಥವೆಲ್ಲವೂ ಕೂಡ ಅವತ್ತಿಗೂ ಜಾಸ್ತಿ ಆಗಿತ್ತು. ಬಟ್ ಇವತ್ತಿನ್ನೂ ಕೂಡ ಜಾಸ್ತಿ ಆಗ್ತಿದ್ದಾವೆ. ಆದರೆ ಕಾನೂನುಗಳಿದ್ದಾವೆ. ಆ ಕಾನೂನು ಸಮರ್ಪಕವಾಗಿ ಇವತ್ತು ಜಾರಿ ಆಗ್ತಿಲ್ಲ. ಯಾವುದೇ ಕಾನೂನಾಗಲಿ ಜಾರಿ ಆಗ್ತಿಲ್ಲ. ಈಗ ವರದಕ್ಷಿಣೆ ಅನ್ನುವಂಥದ್ದು ನಿಂತಿದೆಯಾ? ಇಲ್ಲ. ಇವತ್ತಿಗೂ ಹೆಣ್ಮಕ್ಳು ಸಿಕ್ಕಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಇಂಥ ಚೌಟ್ರಿಯಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತಾರೆ. ಇಷ್ಟು ಲಕ್ಷ, ಅವನು ಹೆಂಗೆಲ್ಲ ಓದಿದ್ದಾನೆ ಅಂತಂದು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಷ್ಟು ಕೊಡಿ, ಅಷ್ಟು ಕೊಡಿ, ಇಂಥದ್ದೇ ಕಾರ್ ಬೇಕು, ಇಂಥದ್ದೇ ಬಂಗ್ಲಾ ಬೇಕು ಅಂತ ಹೇಳುವಾಗ ಎಲ್ಲ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಸಾಲ ಸೋಲ ಮಾಡಿ ಮದುವೆ ಮಾಡಿ ಕೊಡುವಂಥ ತಾಯಿ ತಂದೆಗಳು ಇದ್ದಾರೆ. ಆ ರೀತಿ ಕೊಟ್ಟಾಗಲೂ ಕೂಡ ಇವತ್ತು ಯಾರ ಮೇಲೂ ಆ ಥರ ಕೇಸ್ಗಳಾಗ್ತಿಲ್ಲ. ಯಾಕೆ ಅಂತಂದರೆ ಆ ವರದಕ್ಷಿಣೆ ಅನ್ನೋಂಥದ್ದನ್ನ ಇದನ್ನು ದುರ್ಬಳಕೆ ಆಗ್ತಿದೆ ಅನ್ನುವಂಥ ರೀತಿಯಲ್ಲಿ ಯಾವಾಗ ಕೇಂದ್ರ ಸರ್ಕಾರ ಅದೊಂದಷ್ಟು ವೀಕ್ ಮಾಡ್ತು ಅಂತ ಹೇಳುವಾಗ ಇವತ್ತು ಇನ್ನಷ್ಟು ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗಿದೆ. ಅದನ್ನು ಇಟ್ಕೊಂಡು ಇವತ್ತು ಗಂಡು ಮಕ್ಕಳಲ್ಲೂ ಕೂಡ ಅವರಲ್ಲೂ ಒಂದು ಕಮಿಟಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪುರುಷ ಏನೋ ಪತ್ನಿ ಪಿಡಕರ ಸಂಘ ಅಂತೇಳಿ ಹಿಂಗೆಲ್ಲ ಮಾಡಿಕೊಂಡು ಮಹಿಳೆಯರಿಂದ ದೌರ್ಜನ್ಯಕ್ಕೆ ಒಳಗಾದ ಪುರುಷರು ಅಂತ ಇಟ್ಕೊಂಡಂಗೆ ಏನೇ ಆದಾಗಲೂ ಹೆಣ್ಮಕ್ಳು ಇಂದ ದೌರ್ಜನ್ಯಕ್ಕೆ ನಾವಾದ್ವಿ ಅಂತ ಎಲ್ಲ ಒಂದಿರ್ಬೋದು. ಆ ಥರ 100ಕ್ಕೆ 1 ಕೇಸ್ ಇರ್ಬೋದು. ಅದನ್ನು ತುಂಬ ಹೈಲೈಟ್ ಮಾಡ್ತಾರೆ. ಈಗ ಕಳೆದ ವರ್ಷ ಒಂದಿಬ್ಬರು ಗಂಡು ಮಕ್ಕಳು, ಒಂದು ಹೆಂಡತಿ ತುಂಬ ಟಾರ್ಚರ್ ಕೊಟ್ಟರು, ಅದಕ್ಕಾಗಿ ನಾನು ಸೂಸೈಡ್ ಮಾಡ್ಕೊಂಡೆ ಅಂತೇಳಿ ಒಂದು IT ಕಂಪ್ನಿಯ ಹುಡುಗ ಸೂಸೈಡ್ ಮಾಡ್ಕೊಂಡ ಅಂತೇಳಿ. ಇನ್ನೊಂದು ಬೈಯಪ್ಪನಹಳ್ಳಿಯಲ್ಲಿ ರೈಲಿಗೆ ತಲೆ ಕೊಟ್ಟು ಒಬ್ಬ ಡೆತ್ ಆದ ಪೊಲೀಸ್. ನನ್ನ ಹೆಂಡತಿ ಮತ್ತು ನಮ್ಮ ಮಾವನ ದೌರ್ಜನ್ಯಕ್ಕೆ ನಾನು ತಡ್ಕೊಳಕ್ಕಾಗ್ದಿರ ಆದೆ ಅಂತೇಳಿ. ಅವೆರಡೂ ಕೇಸ್ ಹೇಳಿದ ಕೂಡಲೇ ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಕಾನೂನು ತುಂಬ ದುರ್ಬಳಕೆ ಆಗ್ತೈತೆ, ಪುರುಷರು ಸಾಯ್ತಾ ಇದ್ದಾರಪ್ಪ, ಹಂಗಾಗಿ ಕಾನೂನನ್ನ ಇನ್ನಷ್ಟು ಬದಲಾವಣೆ ಮಾಡಬೇಕು ಅಂತೇಳಿ ಮಾತಾಡಿದ್ರು. ಇಲ್ಲಿ 95 ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೂ ಇವ್ರಿಗೆ ಚಿಂತೆ ಇಲ್ಲ. 5% ಗಂಡು ಮಕ್ಕಳಿಗೆ ತೊಂದರೆ ಆದ್ರೆ ಕೇವಲ 2 ಇನ್ಸಿಡೆಂಟ್ ಆಗಿದ ತಕ್ಷಣ ಆ ರೀತಿಯಾದಂಥ ಒಂದು ಸುದ್ದಿ ಇವತ್ತು ವ್ಯಾಪಕ ಓಡಾಡ್ತು. ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಅದು ಚರ್ಚೆಗೆ ಒಳಪಡ್ತು. ಅರೆ ಪ್ರತಿದಿನ ಹೆಣ್ಮಕ್ಳು 3 ನಿಮಿಷಕ್ಕೊಂದು ಅತ್ಯಾಚಾರ ಆಗ್ತದೆ ಅಂತೇಳಿ ಹೇಳ್ತಾರೆ, 1 ಗಂಟೆಗೊಂದು ಸಾವಾಗ್ತವೆ ಕೊಲೆಗಳು ಅಂತೇಳಿ. ಸಾಕಷ್ಟು NCRB ರಿಪೋರ್ಟಲ್ಲಿ ಪ್ರತಿದಿನ ಹೆಣ್ಮಕ್ಳು ಕೊಲೆಗಳು ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಏರ್ಪೇರಾಗಿ ಕಡಿಮೆ ಅಂತೂ ಆಗ್ತಿಲ್ಲ, ಏರಿಕೆ ಆಗ್ತಿದೆ. ಆದರೆ ಈ ವಿಚಾರದಲ್ಲಿ ಯಾವ್ದಾರು ಒಬ್ಬ ಕಾನೂನು ಸಚಿವರಾಗ್ಬೋದು, ಇಲ್ಲ ಗೃಹ ಮಂತ್ರಿಗಳಾಗ್ಬೋದು, ಕೋರ್ಟ್ಗಳಾಗ್ಬೋದು, ಇವತ್ತು ಯಾರೂ ಕೂಡ ಅದ್ರ ಬಗ್ಗೆ ಮಾತೇ ಆಡ್ತಿಲ್ಲ. ಅಂದರೆ ಸುಮ್ಮನೆ ಭಾಷಣಕ್ಕೆ ಮಾತ್ರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ದೊಡ್ಡ ಘೋಷಣೆ ಕೊಟ್ಟರು. ಏನಾದ್ರು ಅವರು ಹೇಳಿದಂಥ ಇದರಲ್ಲಿ ಏನಾದರೂ ಹೆಣ್ಮಕ್ಳ ಮೇಲೆ ಇವತ್ತು ದೌರ್ಜನ್ಯ ನಿಂತಿದೆಯಾ, ಏನಾದರೂ ಸುರಕ್ಷತೆ ಸಿಕ್ಕಿದೆಯಾ? ಇವತ್ತಿಗೂ ಕಣ್ಣಿಗೆ ರಾಚುವಂಥ ಕೇಸ್ಗಳು ಎಷ್ಟೊಂದಿದೆ. ಹತ್ರಾಸಲ್ಲಿ ಕೋವಿಡ್ ಟೈಮಲ್ಲಿ ಒಬ್ಬ ಹೆಣ್ಮಗಳು ತಾಯಿ ಜೊತೆಯಲ್ಲಿ ಕಬ್ಬಿನ ಗದ್ದೆಗೆ ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಮಗಳ ಮೇಲೆ 4-5 ಜನ ಗ್ಯಾಂಗ್ ರೇಪ್ ಮಾಡ್ತಾರೆ. ಅವಳನ್ನ ಬೆನ್ನಿನ ಮೂಳೆ ಎಲ್ಲ ಮುರಿಯುತ್ತೆ. ಆಕೆ ಎಲ್ಲೂ ಸಾಕ್ಷಿ ನುಡಿಬಾರ್ದು ಅಂತ ನಾಲ್ಗೆ ಕತ್ತರಿಸ್ತಾರೆ. ಇಷ್ಟೆಲ್ಲ ಆಗಿ ಆ ಮಗಳ ತಾಯಿ ಕಂಪ್ಲೇಂಟ್ ಕೊಟ್ಟಾಗ ಆಕೆ ಅದನ್ನು ದೂರನ್ನ ಯಾರು ಮಾಡಿದ್ರು ಅಂತೇಳಿ ಆಕೆ ಹೇಳ್ತಾಳೆ. ಪೊಲೀಸ್ನವ್ರು ತಗೊಳ್ಳಲ್ಲ. ಸೀರಿಯಸ್ ಆಗಿ ಗಲಾಟೆ ಆದಮೇಲೆ ಅದು ಡೆಲ್ಲಿ ಇದರಲ್ಲಿ ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೇಸ್ ತಗೊಳ್ತಾರೆ. ಆದರೆ ಆ ಹೆಣ್ಮಗಳು ಸತ್ತೋದ್ರೆ ಸ್ವಂತ ತಾಯಿ ತಂದೆಗೆ ಹೆಣ್ಮಗಳು ಶವನ ಕೊಡ್ದಿರ ಪೊಲೀಸ್ ಅವರೇ ಅದನ್ನು ತೊಗೊಂಡೋಗಿ ಸುಟ್ಟಾಕ್ತಾರೆ. ಇವತ್ತಿಗೆ ಅದರೊಂದು
ಡೆಡ್ ಬಾಡಿ ಸಿಕ್ತು ಅಂತಂದರೆ ವಾರಸುದಾರರು, ಬ್ಲಡ್ ರಿಲೇಷನ್ಶಿಪ್ ಯಾರಾದರೂ ಬರಲೇಬೇಕು ಅಂತೇಳಿ ಕರೆಸಿ ಅವರಿಗೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂಥದ್ದು ಉತ್ತರ ಪ್ರದೇಶದಲ್ಲಿ ಆ ರೀತಿಯಾಗಿ ಪೊಲೀಸ್ನವರೇ ಸುಟ್ಟಾಕಿದ ಘಟನೆ ಇವತ್ತಿಗೂ ನಮ್ಮ ಕಣ್ಮುಂದೆ ಹಂಗೆ ಇದೆ. ಈ ತ್ರಾಸ್ ಥರದ ಘಟನೆ ಘಟನೆಗಳನ್ನ ಕೇಳಿಸ್ಕೊಂಡಾಗೆ ಮೈಯೆಲ್ಲ ಒಂಥರ ಅದು ಇಡೀ ನೋವಾಗುತ್ತೆ ಮೇಡಮ್, Yes. ಒಂಥರ ದುಃಖ ಆಗುತ್ತೆ, ಇಡೀ ಸಂಕಟ ಆಗುತ್ತೆ. ದೇಶದಲ್ಲಿ ಗಲ್ಲಿಯಲ್ಲಿ ಅದನ್ನು ಹೋರಾಟವನ್ನು ಮಾಡಿದ್ವಿ. ಅಂದರೆ ಒಂದು ಹೆಣ್ಣುಮಗಳ ಇದನ್ನಲ್ಲಿ ಆಯ್ತಾ, ಅದೇ ಥರದಲ್ಲಿ ಮಣಿಪುರಲ್ಲಿ ಹ್ಮ್. ಹೆಣ್ಣುಮಕ್ಕಳನ್ನ ಒಂದು ಅಲ್ಲಿ ಜಾತಿ ಜನಾಂಗೀಯ ಕೋಮು ಘರ್ಷಣೆಗಳಾದಂಥ ಟೈಮಲ್ಲಿ ಇಬ್ಬರು ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ಹ್ಮ್. ಹೆಂಗೆ ರೋಡ್ ಪೂರ್ತಿ ಎಳ್ಕೊಂಬಂದ್ರು ಹ್ಮ್. ಆಯ್ತಾ. ಅಂದರೆ ಇವೆಲ್ಲ ತಡಿಯೋಕ್ಕಾಗದೇ ಇರುವಂಥದ್ದು. ಅದು ಎಷ್ಟು ದಿನಗಳ ನಂತರದಲ್ಲಿ ಅದು ನಮ್ಮ ಕರ್ನಾಟಕ ಚುನಾವಣೆ ನಡೀತಿತ್ತು, ಆ ಟೈಮಲ್ಲಿ ಅಲ್ಲಿ ನಡೆದಿತ್ತು ಹ್ಮ್. ಹ್ಮ್. ಆಯ್ತಾ. ಕರ್ನಾಟಕ ಚುನಾವಣೆ ಆದಮೇಲೆ ಯಾರೋ ವೈರಲ್ ಮಾಡಿದ್ದಕ್ಕೆ ಅದು ಈಚೆ ಬಂತು, ಇಲ್ಲಾಂದ್ರೆ ಅದು ಹಾಗೇ ಮುಚ್ಚಾಕಿದ್ರು. ಅಂದರೆ ಈ ರೀತಿಯಾಗಿ ಹೆಸರು ಹೇಳುವಂಥ ಘಟನೆಗಳು ಅಲ್ವಾ. ದೆಹಲಿ ನಿರ್ಭಯ ಪ್ರಕರಣ ಆದಮೇಲೆ ಇವತ್ತು ನಿರ್ಭಯ ಕೇಸ್ ಆಗಿದ್ದ ಕೂಡಲೇ ಜಸ್ಟಿಸ್ ವರ್ಮಾ ಕಮಿಟಿ ಅದೊಂದು ಕಮಿಟಿ ಮಾಡಿ ಅವರೊಂದಷ್ಟೆಲ್ಲ ತನಿಖೆ ಮಾಡಿ ಈ ಅತ್ಯಾಚಾರ ಪ್ರಕರಣಗಳನ್ನ ತಡಿಬೇಕು ಅನ್ನುವಾಗ ಅವರೊಂದಷ್ಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಗಳನ್ನ ಕೊಟ್ಟರು. ಯಾಕೆಂದರೆ ಇವತ್ತು ಒಂದು ಘಟನೆಯಾಗಿ ಕೇಸ್ ಏನಾದರೂ ಆದರೆ ವರ್ಷಾನುಗಟ್ಟಲೆ ಹಿಡಿಯುತ್ತೆ ಕೋರ್ಟ್ಗಳಲ್ಲಿ, 8 ವರ್ಷ 10 ವರ್ಷ ಎಲ್ಲ ಆಗುತ್ತೆ. ಆ ಕೇಸ್ ಆಗೋಷ್ಟೊತ್ತಿಗೆ ದೂರುದಾರರು ಡೆತ್ ಆಗಿರ್ತಾರೆ. ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ತೆಗಿಬೇಕು ಅಂತೇಳಿ ಜಸ್ಟಿಸ್ ವರ್ಮಾ ಕಮಿಟಿ ಶಿಫಾರಸು ಹೇಳಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಇದೆ, ತೆಗೆದಿದ್ದಾರೆ ಕೆಲವು ಇದರಲ್ಲಿ ಫೋಕ್ಸೋ ಕೇಸ್ 90 ಡೇಸಲ್ಲಿ ಅದನ್ನು ಕೇಸ್ಗಳು ಕ್ಲಿಯರ್ ಆಗಬೇಕು ಅಂತೇಳಿ. ಇವತ್ತಿನವರೆಗೂ ಆ ಥರ ಆಗಿದೆಯಾ? ಆಗಿಲ್ಲ. ಯಾಕೆ ಅಂತಂದರೆ ಆ ನೋಟಿಸಿಗೆ ನಾನೇ ಒಂದು 2-3 ಕೇಸಲ್ಲಿ ವಿಟ್ನೆಸ್ ಇದ್ದೆ. ಫೋಕ್ಸೋ ಕೇಸಲ್ಲಿ 5 ವರ್ಷದೊಂದು ಮಗುವಿನ ಮೇಲೆ ಆದಂಥ ರೇಪ್ ಕೇಸು ಹಿಂಗೆಲ್ಲ. ನಾನು ಆ ಕೇಸ್ ಏನಾಗಿದೆ ಅಂತ ಕೇಳೋರ್ಗೂ ಪೊಲೀಸರು ನೋಟಿಸ್ ಕೊಟ್ಟಿಲ್ಲ. ಬಟ್ ಆದರೆ ಕೋರ್ಟಿಗೆ ನಾವು ಸಿಕ್ಕಿಲ್ಲ ಅನ್ನೋ ಥರ ಮಾಹಿತಿ. ನಾನು ಕೋರ್ಟ್ಗೆ ಹೋಗಿ ವಿಟ್ನೆಸ್ ಹೇಳುವಾಗ ಜಡ್ಜ್ ಕೇಳೋರು ನನಗೆ, ಯಾಕೆ ನೀವು ಇಷ್ಟೆಲ್ಲ ಮಾತಾಡೋರು, ಯಾಕೆ ಬರಲಿಲ್ಲ ಅಷ್ಟು ದಿನ ಅಂತೇಳಿ. ನಾನು ವಾಲಂಟಿಯರ್ ಕೇಸ್ ಏನಾಗಿತ್ತು ಅಂತ ಕೇಳುವಾಗ ನೋಟಿಸ್ ಕೊಟ್ಟಿದ್ದಾರೆ ಬಿಟ್ಟರೆ ಪೊಲೀಸವ್ರು ಕೊಟ್ಟಿಲ್ಲ ನೋಟಿಸು ಅಂತೇಳಿ. ಅವಾಗ ನೋಡುವಾಗ ಆ ದೂರುದಾರರು ಯಾರು ಕೊಟ್ಟಿದ್ರು ಅವ್ರು ಊರು ಬಿಟ್ಟಿದ್ರು. ಕಂಪ್ಲೇಂಟ್ ಕೊಟ್ಟವರು ಇಲ್ಲಿ ಯಾರೂ ಕೂಡ ಅದನ್ನು ಫೇಸ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಆರೋಪಿಗಳು ಈಸಿಯಾಗಿ ಬಚಾವಾಗಿ ಈಚೆ ಬರ್ತಾರೆ, ಅವ್ರನ್ನ ಬಿಡಿಸ್ಲಿಕ್ಕೆ ಲಾಯರ್ ಇರ್ತದೆ, ಕೋರ್ಟ್ಗಳು ಕೂಡ ಅದೇ ಥರ ಬಿಡ್ತಾರೆ. ಬಿಟ್ಟುವಾಗ ಅವ್ರನ್ನ ಎದುರಿಸೋಕ್ಕಾಗ್ದಿರ ಇವತ್ತವರು ಊರು ಬಿಟ್ಟರು ಆಯಿತಾ. ಅದು ಕೇಸ್ಗೆ ಸಂಬಂಧಪಟ್ಟಾಗೆ ನಾವು ಈ ಕೇಸ್ ನೋಡ್ತೀವಿ. ಗುಜರಾತ್ ಭಾನುವರಿ ಬಿಲ್ಕಿಸ್ ಬಾನು ಕೇಸು, ಬಿಲ್ಕಿಸ್ ಬಾನು ಮೇಲೆ ಗುಜರಾತಲ್ಲಿ 2002 ಆದ ಘಟನೆಗಳನ್ನು ಲಾಸ್ಟು 2023 ಅವ್ರನ್ನ ಗುಜರಾತ್ ಸರ್ಕಾರ ನೀವು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ತು. 11 ಜನ ಗ್ಯಾಂಗ್ ರೇಪ್ ಮಾಡಿದ್ದ ಅವ್ರನ್ನ ಆಯಿತಾ. ಆ ಹೆಣ್ಮಕ್ಳು ಫೈಟ್ ಮಾಡುವಾಗ ನನಗೆ ನ್ಯಾಯ ಸಿಗುತ್ತೆ ಅಂತೇಳಿ ಅವಕ್ಕೆ ನಿಂತಿದ್ಲು. ಬಟ್ ಆರೋಪಿಗಳನ್ನ ಸನ್ನಡತೆ ಆದಾದ್ಮೇಲೆ ಸರ್ಕಾರ ಬಿಟ್ಟು ಕೂಡಲೇ ಆ ಊರು ಬಿಟ್ಟು ಹೋಗೋಕ್ಕೆ ಪ್ಲ್ಯಾನ್ ಮಾಡಿತ್ತಾಯಮ್ಮ. ಲಾಸ್ಟಿಗೆ ಇಡೀ ದೇಶದಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು ಕೂಡ ಆರೋಪಿಯನ್ನು ಮತ್ತೆ ಕಸ್ಟಡಿ ಕಳಿಸ್ಬೇಕು ಅಂತೇಳಿ ಜೋರಾದಂಥ ಹೋರಾಟ ಮಾಡಿದ್ರು. ನಮ್ಮದೇ ಸಂಘಟನೆ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಸುಭಾಷಿಣಿ ಆಲೇನವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು. ಹಿಂಗೆಲ್ಲ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇವರು ನಾಗರತ್ನವರು ಅವರು ಅದ್ರ ಮತ್ತೆ ಆರೋಪಿಗಳನ್ನ ಜೈಲಿಗೆ ಕಳಿಸ್ಲಿಕ್ಕೆ ಒಂದು ಇದಾಯಿತು. ಅಂದರೆ ಈ ರೀತಿಯಾಗಿ ಆರೋಪಿಗಳು ಅತ್ಯಾಚಾರ ಮಾಡಿದವ್ರನ್ನ ಇವತ್ತು ಸನ್ನಡತೆ ಆಧಾರಗಳಲ್ಲಿ ಈಚೆ ಬಿಡ್ತಾರೆ, ಬೇಲ್ ಕೊಡ್ತಾರೆ ಆಯಿತಾ. ಹಿಂಗೆಲ್ಲ ಮಾಡುವಾಗ ಹೆಂಗೆ ಈ ಕಾನೂನಿನ ಮೇಲೆ ನಂಬಿಕೆ ಕೂಡ ಹೋಗಿದೆ ಕೋರ್ಟ್ಗಳ ಮೇಲೆ ಕೂಡ ನಂಬಿಕೆ ಹೋಗಿದೆ. ಒಂದು ಎಕ್ಸಾಂಪಲ್ ಅನ್ನುವಾಗ ಮಾಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವ್ರ ಮೇಲೆ ಒಂದು ಫೋಕ್ಸೋ ಕೇಸ್ನ ಇದಿದೆ, ಫೋಕ್ಸೋ ಕೇಸ್ FIR ಆಗಿದೆ. ಆ ಕೇಸಿನ ಹೆಣ್ಮಗಳು ನಮ್ಮ ಜೊತೆಯಲ್ಲಿ ಬಂದಿದ್ಲು ಆಯಿತಾ. ಆ ಹೆಣ್ಮಗಳು ಡೆತ್ ಆದ್ಲಿಗೆ ಅವ್ರ ತಾಯಿ ಅವಳಿಗೆ ಆ ಇನ್ಸಿಡೆಂಟ್ ಬಹಳಷ್ಟು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ ಮೇಡಮ್. ಯಾಕೆ ಅವ್ರದ್ದು ಡೆತ್ ಆಯಿತು, ಏನು ಮೇಡಮ್ ಅದು, ಅದ್ರ ಸುತ್ತ ಏನು ಮೇಡಮ್? ಆ್ಯಕ್ಚುಲಿ ಆ ಹೆಣ್ಮಗಳು ತುಂಬ ಬೋಲ್ಡ್ ಆಗಿರುವಂಥ ಒಬ್ಬ ಹೆಣ್ಮಗಳು. ಅವರ ಮಗಳ ಮೇಲೆ ಅವರ ಗಂಡನ ಅಕ್ಕನ ಮಗ ಆತನಿಂದ 9 ವರ್ಷದ ಹುಡುಗಿ ಅವಳ ಮೇಲೆ ಅತ್ಯಾಚಾರ ಅದಾಗುತ್ತೆ. ಆ ಅತ್ಯಾಚಾರ ಆಗಿದ್ದದಕ್ಕೆ ಆಕೆ ನ್ಯಾಯ ಬೇಕು ಅಂತೇಳಿ ಕೋರ್ಟ್ಗೆ ಹೋಗೋದವಳು 9 ವರ್ಷ ಕಾಲ ಓಡಾಟ ಮಾಡ್ತಿದ್ದಾಳೆ. ಅವಳು ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಇವ್ರ ಹತ್ರ ಹೋಗಿದ್ದು, ಯಡಿಯೂರಪ್ಪ ಅವ್ರ ಹತ್ರ. ಮತ್ತು ಅದೇ ಊರಿನವಳು ಅವಳು.
ಹಂಗಾಗಿ ಅಪ್ಪಾಜಿ ನ್ಯಾಯ ಕೊಡಿಸಿ ಅಂತೇಳಿ. ಒಂದು ಸಲ 2 ಸಲ ಜನ ಇದ್ದಾಗೆಲ್ಲ ಹೋಗುವಾಗ ಆಯ್ತಮ್ಮ ನಾನು ನೋಡ್ತೀನಿ ಮಾಡ್ತೀನಿ ಸಹಾಯ ಮಾಡ್ತೀನಿ ಹಿಂಗೆಲ್ಲ ಅಂತ ಹೇಳಿದ್ದಾರೆ. ಒಂದು ಟೈಮಲ್ಲಿ ಅಂತನ್ನುವಾಗ ಅವರ ಮಗಳ ಹತ್ರ ಮಿಸ್ಬಿಹೇವ್ ಮಾಡಿದ್ದಾರೆ. ಮಿಸ್ಬಿಹೇವ್ ಮಾಡೋದು ಸಣ್ಣ ಒಂದು ವಿಡಿಯೋ ಕೂಡ ಅದು ಆಗಿದೆ. ಯಾಕಾಯಿತು ಅಂತ ಹೇಳುವಾಗ 9 ವರ್ಷ ಅವರು ಕೇಸಿಗೆ ತಾಯಿ ಮಗಳು ಓಡಾಡುವಾಗ ಎಲ್ಲಿ ಹೋದರೂ ಕೂಡ ಆಕೆಗೆ ನ್ಯಾಯ ಸಿಕ್ಕಲಿಲ್ಲ ಅನ್ನುವಾಗ ಈ ಅಮ್ಮನೇ ಸುಳ್ಳು ಹೇಳ್ತಾಳೆ ಅನ್ನುವಂಥ ಆರೋಪವನ್ನು ಹೊರಿಸಿ ಆಕೆಗೆ ತಲೆಗೆ ಸರಿ ಇಲ್ಲ ಅಂತೇಳಿ ಹಿಂಗೆಲ್ಲ ಒಂದು ಹುಚ್ಚಿ ಪಟ್ಟವನ್ನು ಕಟ್ಟೋದ್ರ ಮೂಲಕ ಮಾಡ್ತಿದ್ದಾರೆ ಎನ್ನುವಾಗ ಮಗಳದೊಂದು ಸಣ್ಣ ಆಡಿಯೋ ಮಾಡಿರೋದು. ಅವ್ರ ತಂದೆ ಏನು ಯಡಿಯೂರಪ್ಪನವ್ರ ಹತ್ರ ಅವ್ರ ತಾಯಿ ಕೇಳ್ತಾ ಇರೋದು, ಯಾಕಪ್ಪಾಜಿ ನನ್ನ ಮಗಳನ್ನ ನೀನು ಒಳಗಡೆ ಕರ್ಕೊಂಡೋಗೋ ಆ ಥರ ಮಿಸ್ಬಿಹೇವ್ ಮಾಡ್ಬೋದಾ, ಯಾಕೆ ಮಾಡಿದೆ ಅಂತೇಳಿ ಕೇಳ್ತಿದ್ದಾಳೆ. ಅವರು ಅವಾಗ ಹೇಳ್ತಾರೆ, ಇಲ್ಲ ನಿಮ್ಮ ಮಗಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಇಲ್ವಾ ಅಂತೇಳಿ ಚೆಕ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆಯಿತಾ, ಆ ವಿಡಿಯೋ ಇದೆ. ಅದಾದ ಮೇಲೆ ಅವಳು ಅದನ್ನು ಅಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳುವಾಗ ಅವರ ಅಡ್ವೊಕೇಟ್ ಯಾರೋ ಅವ್ರ ಮನೆಯಲ್ಲಿ ಆತಿ ಪ್ರೊಟೆಸ್ಟ್ ಮಾಡಿದ್ರೆ ಆ ಕೇಸ್ ಬೇರೆ ಕಡೆ ನಿನ್ಮೇಲ್ದೆ ತಿರುಗಿಸ್ತಾರೆ, ತಗ್ಲಾಕ್ತಾರೆ, ನಿನ್ನೆ ಹೊರಗಡೆ ಬಂದುಬಿಡು ಅಂತ ಹೇಳಿದ್ದಾರೆ. ಆಕೆ ಹೊರಗಡೆ ಬಂದು ತುಂಬ ಜನರ ಹತ್ರ ಅಪ್ರೋಚ್ ಮಾಡಿದ್ದಾಳೆ. ಆವಾಗಲೂ ಕೂಡ ಇವಳೆಲ್ಲ ಬುದ್ಧಿ ಇಲ್ವೇನೋ, ಇವಳು ಸುಳ್ಳು ಹೇಳ್ತಾಳೆ, ಹಿಂಗೆಲ್ಲ ಕೂಡ ಆಕೆಯನ್ನು ಹೋಗಿದ್ದ ಕಡೆ ಎಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಇವ್ರ ಕಡೆಯಿಂದೆಲ್ಲ ಅವಳ ಹತ್ರ ಇದ್ದಂಥ ಡಾಕ್ಯುಮೆಂಟ್ಸ್ ಅದೆಲ್ಲ ಕಿತ್ತಕೊಳ್ಳಿಕ್ಕೆ ಸಾಕಷ್ಟು ಆಕೆ ಮೇಲೆ ಬೇರೆ ಬೇರೆಯವ್ರನ್ನ ಬಿಟ್ಟು ಬೆದರಿಸಿದ್ದಾರೆ, ಮೊಬೈಲ್ ಕಿತ್ಕೊಂಡಿದ್ದಾರೆ, ಅವಳ ಫೋನೆಲ್ಲ ಟ್ಯಾಪ್ ಮಾಡಾಕಿದ್ದಾರೆ, ಮತ್ತು ಅವಳು ಎಲ್ಲಿ ವಿಡಿಯೋ ಹಾಕಿದ್ಲ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಅವ್ರ ಮನೆ ಹತ್ರ ಪೊಲೀಸ್ನವರು ರಕ್ಷಣೆ ಕೊಡ್ತೀವಿ ಅಂತೇಳಿ ಆಕೆನ ಅಂತ ದಿಗ್ಬಂಧನದಲ್ಲಿ ಕೂಡಾಕಿದ್ದಾರೆ. ಕೋರ್ಟ್ ಹತ್ರ ಹೋದಾಗ ಕೋರ್ಟ್ ಹತ್ರ ಇರೋರೆಲ್ಲ ಅವಳ ನಂತರ ಕೇವಲವಾಗಿ ನೋಡೋದು, ಇರಿಟೇಟ್ ಮಾಡೋದು ಆಕೆಗೆ, ಹಿಂಗೆ ಹೋಗಿದ್ದ ಕಡೆ ಎಲ್ಲ ಕೂಡ ಅವಳಿಗೆ ನೋವು ಅನುಭವಿಸಿದೆ. ಅವಳು ಕೊಟ್ಟಿರೋದು ಕೇಸ್ಗಳು ಯಾವ ಇನ್ಸಿಡೆಂಟ್ ಆಯ್ತು ಅಷ್ಟೇ. ಬಟ್ ಇವ್ರು ಹೆಂಗೆ ಅಂದರೆ ನಮ್ಮ ಮಾಧ್ಯಮಗಳು ಒಂಥರ 56 ಕೇಸ್ ಇದೆ, ಇವಳು ತಲೆ ಕೆಟ್ಟಿದೆ, ಎಲ್ಲರ ಮೇಲೆ ಸುಳ್ಳು ಕೊಡೋದೆ, ಕಂಪ್ಲೇಂಟ್ ಕೊಡೋದೆ ಎಮ್ಮನ ಕೇಸು ಅಂತೇಳಿ. ನಾವು ಅಡ್ವೊಕೇಟ್ಸ್ ಎಲ್ಲ ಕೂತು ಒಂದಿನ ಅವಳ ಹತ್ರ ಟೈಮ್ ತೊಗೊಂಡು ಕರೆದು ಕೂರಿಸ್ಕೊಂಡು ಮಾತಾಡುವಾಗ ಕೇವಲ ಇರೋದು 5-6 ಕೇಸ್ಗಳು ಮಾತ್ರ. ಅವಳಿಗೇನೆಲ್ಲ ಆಗಿತ್ತು ಅದಕ್ಕೆ ಕೊಟ್ಟಿರುವಂಥ ಕೇಸ್ಗಳು ಬಿಟ್ಟರೆ ಬೇರೆ ಯಾವ ಕೇಸ್ಗಳು ಇಲ್ಲ. ಬಟ್ ಆದರೆ ಇವರು ಸುಳ್ಳಾಗಿ ಸೃಷ್ಟಿಯನ್ನು ಮಾಡಿ ಆ ಕೇಸನ್ನು ಇವತ್ತು ಪಾಪ ಈಚೆ ಬರಲಿಕ್ಕಾಗದೆ ಮಾಡಿದ್ರು. ಮತ್ತೊಂದು ಸಲ ಮಾರ್ಚ್ 6 ಹೋಮ್ ಮಿನಿಸ್ಟ್ರು ಪೊಲೀಸ್ ಕಮಿಷನ್ ಆಫೀಸಲ್ಲಿ ಒಂದು ಮಹಿಳಾ ದಿನಾಚರಣೆಗೆ 6ನೇ ತಾರೀಕು ಒಂದು ಸಮಾವೇಶ ಏರ್ಪಡಿಸಿದ್ರು, ಮಹಿಳೆಯರ ಸಮಾವೇಶ. ನಾವು ಅಲ್ಲೂ ಕೂಡ ಆಕೆಯನ್ನು ಮಾತಾಡಿದ್ಲು. ಬಟ್ ಈ ಘಟನೆ ನಮ್ಗೆ ಹೇಳಿರಲಿಲ್ಲ. ಅವಾಗ ಯಡಿಯೂರಪ್ಪ ಪೋಕ್ಸೋ ಕೇಸ್ ಹೇಳಿರಲಿಲ್ಲ. ಆ ಫಸ್ಟ್ ಕೇಸ್ ಮಾತ್ರ ನಮ್ಗೆ ಹೇಳಿದ್ಲು. ಅವತ್ತಿಗೆ ದಯಾನಂದ್ ಕಮಿಷನರು ಇದ್ದರು. ಆಕೆಗೆ ಆ ಕೇಸಿನ ಬಗ್ಗೆ ಎಲ್ಲ ಗೊತ್ತು. ಆಕೆ ಮಾತಾಡ್ಲಿಕ್ಕೆ ಹೋದಾಗ ಬೇಡ ಅಂತ ತಡೆದ್ರು. ನಾವು ಗಲಾಟೆ ಮಾಡಿದ್ವಿ, ಯಾಕೆ ತಡೀತೀರಿ, ಮಾತಾಡಲಿ ಅಂತೇಳಿ. ಅವತ್ತು ಆಕೆ ಮಾತಾಡುವಾಗ ಹೋಮ್ ಮಿನಿಸ್ಟ್ರು ಇಲ್ಲ ನಾನು ನ್ಯಾಯ ಕೊಡಿಸ್ತೀನಿ, ಬಂದು ನಾನು ಭೇಟಿಯಾಗಿ ಅಂತ ಹೇಳಿದ್ರು. ಅದಾಗಿದ್ದು 2-3 ದಿನಕ್ಕೆ FIR ಆಗಿದ್ದು ಯಡಿಯೂರಪ್ಪ ಅವ್ರ ಮೇಲೆ. ಆವಾಗ ಇವ್ರನ್ನ ರಿಯಾಕ್ಷನ್ ಕೇಳಿದಾಗ ಮೀಡಿಯಾದವರು ಹೋಮ್ ಮಿನಿಸ್ಟ್ರು ಇಲ್ಲ ಆಕೆಗೇನೋ ಬುದ್ಧಿ ಭ್ರಮಣೆ ಆಗೈತಿ ಅಂತ ಹೇಳ್ಬಿಟ್ಟು, ಅಂದರೆ 2 ಡೇಸಲ್ಲಿ ಅಂದರೆ ಹೆಣ್ಣು ಮಕ್ಕಳು ತನ್ನ ನೋವಾಗಿದ್ದೆ, ಇನ್ನೊಂದು ಸಮಸ್ಯೆ ಆಗಿದೆ ಅಂತ ಹೇಳುವಾಗ ಅವಳಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನುವಂಥ ಪಟ್ಟವನ್ನು ಕಟ್ಟಿ 2 ಚಾರಿತ್ರವದೆ ಕ್ಯಾರೆಕ್ಟರ್ಲೆಸ್ ಅಂತೇಳಿ ಮಾಡೋದು. ಅವಳಿಗೆ ಏನಾದರೂ ಮಾಡಿ ನನ್ನ ಮಗಳ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಗುರಿ ಇತ್ತು, ಬಿಟ್ಟರೆ ಅವಳಿಗೆ ಬೇರೆ ಯಾವುದೂ ಇಲ್ಲ. ಆಗ ನಾನು ಅವಳ ಹತ್ರ ಮಾತಾಡಿ ಬಾಲನ್ ಅವ್ರ ಹತ್ರ ಮಾತಾಡುವಾಗ ಆ ಕೇಸ್ ನಾನು ಅಟೆಂಡ್ ಮಾಡ್ತೀನಿ ಅಂತ ಬಾಲನ್ ಅವ್ರು ಹೇಳಿದ್ರು. ಸೋಮವಾರ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಅವಳು ಆಯಿತು ನಾನು ಬರ್ತೀನಿ ಅಂತೇಳಿ ವಾಟ್ಸಪ್ ಮೆಸೇಜ್ ಎಲ್ಲ ಹಾಕಿದ್ಲು. ರಾತ್ರಿ 2 ಗಂಟೆ 3 ಗಂಟೆಗೆ ಫೋನ್ ಮಾಡ್ತಿದ್ಲು, ಅದು ವಾಟ್ಸಪ್ ಕಾಲಲ್ಲಿ. ಯಾಕೆಂದರೆ ಇಲ್ಲಿ ತುಂಬ ದಿಗ್ಬಂಧನ, ಪೊಲೀಸವ್ರು ಕಾಯ್ತಾರೆ, ನನಗೆ ಊಟ ಮಾಡೋಕ್ಕೆ ಇದಿಲ್ಲ, ಹೊರಗಡೆ ಎಲ್ಲೋಗಬೇಕು ಅಂದರೆ ಇನ್ಸ್ಟ್ರಕ್ಷನು ಅಂತೇಳಿ, ಅಂದರೆ ಅವ್ರು ಘರ್ಷಣೆ ಕೊಡ್ತೀವಿ ಅಂತೇಳಿ ಒಂಥರ ಮಾನಸಿಕವಾದಂಥ ಹಿಂಸೆನ ತಾಯಿ ಮತ್ತು ಮಗಳಿಗೆ ಕೊಟ್ಟಿದ್ದು. ಬಟ್ ಆ ಒತ್ತಡದಲ್ಲಿ ಆ ಹೆಣ್ಮಗಳು ಗೊತ್ತಿಲ್ಲ ಚೆನ್ನಾಗಿ ಹಾಸ್ಪಿಟ್ಲಿಗೆ ಹೋದ್ಲು ಅಂತೇಳಿ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಡಾಕ್ಟ್ರು. ಬಟ್ ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರೆ ಅವಳು ಹೆದರ್ತಿದ್ಲು. ಯಾರ ಮೂಲಕ ನನಗೆ ಹೆಂಗೆ ಜೀವಕ್ಕೆ ತೊಂದರೆ ಮಾಡ್ತಾರೆ ಅನ್ನೋ ಭಯ ಆಕೆಗೆ ಇತ್ತು. ಬಟ್ ಆ ಕೇಸ್ ಆಗುವಾಗಲೂ ಕೂಡ ತಾಯಿ ಅವ್ರ ಮಗ ಬಾಡಿಯನ್ನು ತೊಗೊಂಡೋದ್ರು. ಬಟ್ ಫ್ಯಾಮಿಲಿ ಕಡೆಯಿಂದ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಈಗ ಮಗು ಹೇಗಿದೆ ಮೇಡಮ್? ಮಗಳಿದ್ದಾಳೆ, ಅವ್ರ ಅಣ್ಣನ ಜೊತೆ ಇದ್ದಾಳೆ. ಈಗ ಆ ಕೇಸ್ ಇನ್ನೂ ಇನ್ನೂ ಇಲ್ಲ ಇದೆ ಬಾಲನ್ ಅವ್ರು ನಡೆಸ್ತಿದ್ದಾರೆ. ಬಟ್ ಅವ್ರ ತಾಯಿಯವರು
ಡೆತ್ ಆಗಿದ್ರ ಮೇಲೆ ಅವ್ರ ಫ್ಯಾಮಿಲಿ ಯಾರು ಕಂಪ್ಲೇಂಟ್ ಕೊಡ್ತಾರ ಅಂತಲೂ ನೋಡಿದ್ವಿ. ಯಾರೂ ಕೊಡಲಿಲ್ಲ. ಅವಾಗ ನಾನೇ ಅದನ್ನು ನಮ್ಮ ಸಂಘಟನೆಯಿಂದಲೇ ಎಂಕ್ವೈರಿ ಮಾಡಲಿಕ್ಕೆ ರಾತ್ರಿ 11 ಗಂಟೆಗೆ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಆ ಕಂಪ್ಲೇಂಟ್ ಕೊಟ್ಟ ಆಧಾರದಲ್ಲಿ ಅದು ಮಾಧ್ಯಮದಲ್ಲಿ ಒಂದೆರಡು ಪತ್ರಿಕೆಗಳಲ್ಲಿ ಬಂತು ಅನ್ನುವಾಗ ಅವ್ರ ಮಗನಿಗೆ ಕಾನ್ಫಿಡೆನ್ಸ್ ಬಂದು ಅವ್ರ ಮಗ ನಮ್ಮನ್ನ ಅಪ್ರೋಚ್ ಮಾಡ್ದ. ನಂತರದಲ್ಲಿ ಬಾಲನವರು ಆ ಕೇಸ್ ನಡೆಸ್ತಿದ್ದಾರೆ. ಇವತ್ತಿಗೂ ಕೂಡ ಯಡಿಯೂರಪ್ಪನವ್ರದ್ದು ಒಂದು ಕೇಸಲ್ಲಿ ಒಂದು ಕೋರ್ಟ್ ಹೇಳುತ್ತೆ ಅವರಿಗೆ ನಾಣಿ ಸೀನಾ ಥರ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳು ಬಂಧನ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೋರ್ಟ್ ಹೇಳುತ್ತೆ ಅಂತಂದಾಗ ಅವಾಗ ಅತ್ಯಾಚಾರ ಮಾಡಿದಂಥ ಆರೋಪಿಗಳನ್ನ ಹೆಂಗೆ ಬಚಾವ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಮತ್ತು ಅವ್ರ ಮೈಂಡ್ ಸೆಟ್ ಹೇಗಿದೆ, ಕೋರ್ಟ್ಗಳದ್ದು ಮೈಂಡ್ ಸೆಟ್ ಹೆಂಗಿದೆ ಜಡ್ಜ್ಗಳದ್ದು ಅಂತೇಳಿ ಆ ಸ್ಥಾನದಲ್ಲಿ ಕೂತಾಗ ಅವರು ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಆಗ್ಬೋದು, ಯಾರಾದರೂ ಆಗಲಿ, ಎಂಥ ಪ್ರಭಾವಿ ವ್ಯಕ್ತಿಗಳಾದರೂ ಕೂಡ ತಪ್ಪು ಅಂತ ಹೇಳಿ ಅವ್ರಿಗೆ ಪನಿಷ್ಮೆಂಟ್ ಆದರೆ ನೀವು ಸಾಕಷ್ಟು ಸಮಸ್ಯೆಗಳನ್ನ ನಿವಾರಣೆ ಆಗ್ತದೆ. ಮೇಡಮ್, ಇವತ್ತು ತಪ್ಪು ಅಂತ ಹೇಳಿ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಷ್ಟೊಂದು ಕ್ರೈಮ್ ಇರ್ತಾ ಇದ್ದಿಲ್ಲ, ಇಷ್ಟೊಂದು ಅನ್ಯಾಯ ಇವತ್ತು ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಮೇಡಮ್, ಇನ್ನೊಂದು ಮುಖ್ಯವಾದಂಥ ಒಂದು ವಿಚಾರ, ಕೋರ್ಟ್ ಹೇಳ್ತಂತಲ್ಲ ಟಚ್ ಮಾಡೋದು ರೇಪ್ ಅಲ್ಲ. ಸೊ ಈ ಥರದ್ದೇನೋ ಒಂದು ನಾವು ಕೇಳ್ಪಟ್ವಿ ಮೇಡಮ್. ಏನು ಮೇಡಮ್ ಇದು ಎಕ್ಸಾಕ್ಟ್ಲಿ? ಆ್ಯಕ್ಚುಲಿ ನೋಡ್ರಿ, ಈಗ ಒಂದು ವಿಶಾಖ ಜಡ್ಜ್ಮೆಂಟ್ ಒಳಗಡೆ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿಯನ್ನು ಹೆಣ್ಣುಮಕ್ಕಳು ದುಡಿಯುವಂಥ ಸ್ಥಳದಲ್ಲಿ ಮಾಡಬೇಕು ಅಂತೇಳಿ ವಿಶಾಖ ಜಡ್ಜ್ಮೆಂಟ್ ಹೇಳುತ್ತೆ. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಹೆಣ್ಮಕ್ಳಿರುವಂಥ ITBT ಆಗ್ಬೋದು, ಎಲ್ಲ ಕೇಂದ್ರಗಳಲ್ಲೂ ಕೂಡ ಕಮಿಟಿಯನ್ನು ಮಾಡಿದ್ದಾರೆ. ಅಲ್ಲಿ ದುಡಿಯುವಂಥ ಹೆಣ್ಮಕ್ಕಳನ್ನ ಕಣ್ಣಲ್ಲಿ ಸಿಗ್ನಲ್ ಮಾಡಿದ್ರೂ ಕೂಡ ಅದು ಸೆಕ್ಸುವಲ್ ಹರಾಸ್ಮೆಂಟ್ ಅಂತೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಳು ಪ್ರಾವಿಷನ್ ಇದೆ. ಮತ್ತು ಮೈ ತಟ್ಟಿದ್ರು ಮುಟ್ಟಿದ್ರು ಏನೇ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಇದು ಅದು ಕೊಡ್ತಿದೆ, ಅದು ನಡೀತಿದೆ. ಬಟ್ ಇತ್ತೀಚೆಗೆ ನಾವು ಕೂಡ ಅದು ನೋಡಿದ್ರೆ ಅಲಹಾಬಾದ್ ಹೈಕೋರ್ಟಲ್ಲಿ ಒಬ್ಬ ಜಡ್ಜು ಆ ರೀತಿಯಾಗಿ ಖಾಸಗಿಯ ಇದನ್ನು ಕೂಡ ಇದು ಮಾಡಿದ್ರೆ ಅದು ಅತ್ಯಾಚಾರ ಅಲ್ಲ ಅಂತೇಳಿ ಹೇಳಿದೆ. ಅದು ಎಂಥ ದುರ್ದೈವ ಅಂತ ಹೇಳಿದ್ರೆ, ಕೋರ್ಟುಗಳು ಈ ರೀತಿಯಾದಂಥ ತೀರ್ಪುಗಳನ್ನ ಕೊಟ್ಟಾಗ ಅತ್ಯಾಚಾರ ಮಾಡುವಂಥವ್ರಿಗೆ ಇನ್ನೊಂದಷ್ಟು ಉತ್ತೇಜನ ಕೊಟ್ಟಂಗೆ ಆಗ್ತದೆ, ಬಿಟ್ಟರೆ ನಿಯಂತ್ರಣ ಮಾಡುವಂಥ ಕೆಲಸ ಅಲ್ಲ. ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗವನ್ನ ಪ್ರಶ್ನಿಸುವ ಹಕ್ಕಿಲ್ಲ ಅಂತ ಹೇಳ್ತಾರೆ. ಅದು ಸಹ ಈ ರೀತಿಯ ಸ್ಟೇಟ್ಮೆಂಟ್ಗಳಿಗೆ ಅಲ್ಲ. ಏನು ಮಾಡಬೇಕು? ಈಗ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಅಭಿಪ್ರಾಯಗಳಿದ್ದು, ಕೋರ್ಟ್ಗಳ ಮೇಲೆ ಏನಾದರೂ ಮಾತಾಡಿದ್ರೆ ನಮ್ಮ ಮೇಲೆ ಅದು ಕಂಟೆಂಪ್ಟ್ ಆಗ್ತದೆ ಎನ್ನುವ ಭಯ ಇತ್ತು. ಇವತ್ತು ಆ ವಾತಾವರಣ ಇಲ್ಲ. ಯಾಕೆ ಅಂತಂದ್ರೆ ಅಲಹಾಬಾದ್ ಹೈಕೋರ್ಟ್ ಆ ರೀತಿ ಹೇಳ್ತು. ಅದೇ ಥರ ಹಿಂದೆ ಒಂದು ಬಾಂಬೆ ಹೈಕೋರ್ಟು ಲಾಡಿ ಬಿಚ್ಚಿದ್ರೆ, ಬಟ್ಟೆ ಬಿಚ್ಚಿದ್ರೆ ಹೆಣ್ಣುಮಗಳದು ಅದು ಕೂಡ ಅತ್ಯಾಚಾರಕ್ಕೆ ಬರಲ್ಲ ಅಂತ ಒಬ್ಬ ಮಹಿಳಾ ಜಡ್ಜು ಆ ಪದವನ್ನು ಬಳಸಿದ್ದಿತ್ತು. ಅದನ್ನು ಇತ್ತೀಚೆಗೆ ಮೊನ್ನೆನೇ ಅಲಹಾಬಾದ್ ಹೈಕೋರ್ಟ್ನ ಜಡ್ಜಿ ಏನು ಹೇಳಿದ್ರು, ಅವತ್ತೇ ಅದು ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡ್ತು. ಅಂದರೆ ಇಂತಹ ಮನಸ್ಥಿತಿ ಇರುವಂಥವರು ಇವತ್ತು ಕೋರ್ಟ್ಗಳಲ್ಲಿ ಇದ್ದರೆ, ಮನುವಾದಿ ಸಿದ್ಧಾಂತಗಳು ಇಟ್ಕೊಂಡಂಥ ಜನ ಮಹಿಳೆಯರು ಅಂತನ್ನುವಾಗ ಹೀಗೆ 4 ಗೋಡೆ ಮಧ್ಯದಲ್ಲೇ ಇರಬೇಕು, ಇವ್ರ ಮನೆಯಿಂದ ಹೊರಗೆ ಹೋಗೋದಕ್ಕೆ ತಾನು ಈ ಥರದ್ದು ಆಗ್ತವೆ ಅನ್ನುವಂಥ ಮನಸ್ಥಿತಿ ಇಟ್ಕೊಂಡಿರುವಂಥವ್ರು ಇದ್ದಾರಲ್ಲ, ಅವರು ಕೊಡುವಂಥ ಸ್ಟೇಟ್ಮೆಂಟ್ ಹೇಳಿದ್ದು. ಹಂಗಾಗಿನೇ ಯಡಿಯೂರಪ್ಪನ ಕೇಸಲ್ಲಿ ಹೇಳಿದ್ದು ಕೂಡ ನಾಣಿ ಸೀನಾ ಥರ ಅಲ್ಲ, ಅವರು ಮಾಜಿ ಮುಖ್ಯಮಂತ್ರಿಗಳು, ಹಂಗಾಗಿ ಅವ್ರನ್ನ ಬಂಧಿಸ್ತೀರನ್ನ ಎಂಕ್ವೈರಿ ಮಾಡಿ ಅಂತ ಹೇಳಿದ್ರು. ಆದರೆ ಒಬ್ಬ ಅಮಾಯಕ ಆ ಥರ ತಪ್ಪು ಮಾಡಿದ ಕೂಡಲೇ ನೀವು ಒಳಗಾಗ್ತಿರಲ್ಲ, ಅವನಿಗೆ ಯಾಕೆ ಆ ಥರ ಎಂಕ್ವೈರಿ ಮಾಡಲ್ಲ? ಅವ್ನು ತಪ್ಪು ಮಾಡಲಿಲ್ಲ ಅಂತಂದ್ರೂ ಕೂಡ ನೀವು ಒಳಗಾಗ್ತೀರ. ಅದಕ್ಕೆ ಉದಾಹರಣೆಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ ತಗೋಬೋದು. 2012ರಲ್ಲಿ ಅವಳ ಮೇಲೆ ಅತ್ಯಾಚಾರ ಆಗಿ ಕೊಲೆಯಾದಂಥ ಹೆಣ್ಣುಮಗಳು, ಅದರಲ್ಲಿ ಆರೋಪಿ ಯಾರಪ್ಪ ಅಂತಂದ್ರೆ ಒಬ್ಬ ಸಂತೋಷ್ ರಾವ್ ಅಂತೇಳಿ ತೊಗೊಂಬಂದು ಅವನ್ನ ಅದ್ರಲ್ಲಿ ಪಿಟ್ ಮಾಡಿದ್ರು. ನಿರ್ದೋಷಿಯಾಗ ಅವನೇನು ಅಲ್ಲಿ ಕೂತ್ಕೊಂಡಿದ್ದವನ್ನ ಈತನೇ ಆತನ ರೇಪ್ ಮಾಡಿ ಕೊಲೆ ಮಾಡಿರೋದು ಅಂತೇಳಿ ಅವತ್ತು ನಮ್ಮ ಸಂಘಟನೆ ಎಲ್ಲರೂ ಕೂಡ ಒಕ್ಕೊರ್ಲಿಂದ ಅಲ್ಲ ಅಂತ ಹೇಳಿದ್ವಿ. ಅದು ಯಾರು ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಅಲ್ಲಿಂದ ಎಲ್ಲರೂ ತೊಗೊಂಡೋಗವನ್ನ ಹಾಕಿದ್ರು. ಮತ್ತು ಮೆಡಿಕಲ್ ಸರ್ಟಿಫಿಕೇಟು ಇದೆಲ್ಲವೂ ಕೂಡ ಯಾವ ವೈದ್ಯರು ಕೂಡ ಸರಿಯಾಗಿ ಮಾಡಲಿಲ್ಲ. 8 ವರ್ಷ ಆತ ಜೈಲಲ್ಲಿ ಕೊಳ್ತ. ಲಾಸ್ಟ್ ಇಯರ್ 2023 CBI ಕೋರ್ಟು ಅವನ ನಿರ್ದೋಷಿ ಅಂತೇಳಿ ಈಚೆ ಬಿಡ್ತು. ಹಾಗಾದರೆ ದೋಷಿ ಯಾರು? ದೋಷಿ ಇದ್ದಾರೆ, ಅದು ಗೊತ್ತಿದೆ.